58th ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ಹಾಲೋ ಸಾಲಿಡ್ ಈಸ್ ಮೇಡ್ ಬೈ ಪ್ಲೇಸಿಂಗ್ ಎ ಸಿಲಿಂಡರ್ ಆನ್ ಎನ್ ಇನ್ವರ್ಟೆಡ್ ಕೋನ್. ಓಕೆ, ಸೊ ಒಂದು ಕೋನ್ ಮೇಲೆ ಅವ್ರು ಏನ್ ಇಟ್ಟಿದ್ದಾರೆ, ಸಿಲಿಂಡರ್ ಇಟ್ಟಿದ್ದಾರೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ರೇಡಿಯಸ್ ಆಫ್ ದ ಸಿಲಿಂಡರ್ ಅಂಡ್ ದ ಕೋನ್ ಆರ್ 7 ಸೆಂಟಿಮೀಟರ್. ಓಕೆ, ಸೊ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ರೇಡಿಯಸ್ ಆಫ್ ಸಿಲಿಂಡರ್ ಮತ್ತೆ ರೇಡಿಯಸ್ ಆಫ್ ಕೋನ್ ಇಬ್ರು ಸೇಮ್ ಇದ್ದಾರೆ. ಅವ್ರ ರೇಡಿಯಸ್ ಏನು 7 ಸೆಂಟಿಮೀಟರ್. ಆಮೇಲೆ ಅಂಡ್ ದೇರ್ ಹೈಟ್ಸ್ ಆರ್ 12 ಸೆಂಟಿಮೀಟರ್ ಅಂಡ್ 9 ಸೆಂಟಿಮೀಟರ್ ರೆಸ್ಪೆಕ್ಟಿವ್ಲಿ. ಸಿಲಿಂಡರ್ ಹೈಟ್ ಬಂದ್ಬಿಟ್ಟು 12 ಸೆಂಟಿಮೀಟರ್, ಕೋನ್ ಹೈಟ್ ಬಂದ್ಬಿಟ್ಟು 9 ಸೆಂಟಿಮೀಟರ್. ಓಕೆ, ಹೈಟ್ ಆಫ್ ದ ಸಿಲಿಂಡರ್ ಕೊಟ್ಟಿದ್ದಾನೆ 12 ಸೆಂಟಿಮೀಟರ್. ಆಮೇಲೆ ಹೈಟ್ ಆಫ್ ದ ಕೋನ್ ಕೊಟ್ಟಿದ್ದಾರೆ ಎಷ್ಟು, 9 ಸೆಂಟಿಮೀಟರ್. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ, ದ ಸಾಲಿಡ್ ಇಸ್ ಫಿಲ್ಡ್ ವಿತ್ ವಾಟರ್ ಅಪ್ ಟು ದ ಹೈಟ್ ಆಫ್ 2/3 ದ ಹೈಟ್ ಆಫ್ ದ ಸಿಲಿಂಡರ್. ಓಕೆ, ಸೊ ಈಗ ಇದು ವಾಟರ್ ಬಂದ್ಬಿಟ್ಟು ಫುಲ್ ಫಿಲ್ ಆಗಿಲ್ಲ, ಬರೀ 2/3 ವರೆಗೆ ಮಾತ್ರ ಫಿಲ್ ಆಗಿದೆ. ಓಕೆ, ಈ ಸಿಲಿಂಡರ್ ಅಲ್ಲಿ ಮಾತ್ರ, ಕೋನ್ ಅಲ್ಲಿ ಮಾತ್ರ ಫುಲ್ ಫಿಲ್ ಆಗಿದೆ. ಓಕೆ, ಸಿಲಿಂಡರ್ ಅಲ್ಲಿ ಮಾತ್ರ 2/3 ಮಾತ್ರ ಫಿಲ್ ಆಗಿದೆ. ಓಕೆ, ಈಗ ಅವ್ರು ಏನ್ ಕೇಳ್ತಾ ಇದಾರೆ ನೋಡ್ರಿ, ಫೈಂಡ್ ದ ಅಮೌಂಟ್ ಆಫ್ ವಾಟರ್ ಇನ್ ದಿ ಸಾಲಿಡ್. ಓಕೆ, ಸೊ ಇದನ್ನ ಯಾವ ತರ ಬರೀತೀನಿ ನೋಡ್ರಿ. ಅಮೌಂಟ್ ಆಫ್ ವಾಟರ್ ಇನ್ ದ ಸಾಲಿಡ್ ಬಂದ್ಬಿಟ್ಟು, ಓಕೆ, ಸೊ ವಾಟರ್ ಎಷ್ಟೈತೆ ಅಂದ್ರೆ ವಾಟರ್ ಇದರಲ್ಲಿ ಎಷ್ಟು ಇಡಿಸುತ್ತೆ ಅಂದ್ರೆ ಏನ್ ಕಂಡಿಡ್ಬೇಕು ನಾವು, ವಾಲ್ಯೂಮ್ ಕಂಡಿಡಬೇಕು. ಓಕೆ, ಸೊ ಈಗ ನೀವು ನೋಡಿದ್ರೆ ಕೋನಲ್ಲಿ ಮಾತ್ರ ಫುಲ್ ವಾಟರ್ ಇದೆ. ಓಕೆ, ಸೊ ನಾನು ಅವಾಗ ಏನ್ ಬರ್ತೀನಿ, ವಾಲ್ಯೂಮ್ ಆಫ್ ಕೋನ್ ಫುಲ್ ತಗೊಂಡ್ಬಿಡ್ತೀನಿ. ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ಇಲ್ಲಿ ಬಂದ್ರೆ ನೀವು, ಓಕೆ, ಸಿಲಿಂಡರ್ ಅಲ್ಲಿ, ಓಕೆ, ಈ ಸಿಲಿಂಡರ್ ಅಲ್ಲಿ ನೋಡಿದ್ರೆ ನೀವು, ಇದು ಸಿಲಿಂಡರ್ ಅನ್ಕೊಂಡ್ರೆ ಬರೀ 2/3 ಅಷ್ಟೇ ಫಿಲ್ ಆಗಿದೆ. ಓಕೆ, ಸೊ ನಾನೇನ್ ಮಾಡ್ತೀನಿ ಇಲ್ಲಿ ಫುಲ್ ತಗೊಳಲ್ಲ, ಏನ್ ಬರ್ತೀನಿ, 2/3 ಆಫ್ ವಾಲ್ಯೂಮ್ ಆಫ್ ಸಿಲಿಂಡರ್ ಅಂತ ಬರ್ಕೊಂತೀನಿ. ಓಕೆ, ಇವಾಗ ಈಸಿ ಆಗ್ಬಿಡುತ್ತೆ. ಈಗ ಹೇಳ್ರಿ, ವಾಲ್ಯೂಮ್ ಆಫ್ ಕೋನ್ ಫಾರ್ಮ್ಲೇನು 1/3 ಪೈ ಆರ್ ಸ್ಕ್ವೇರ್ ಹೆಚ್ ಪ್ಲಸ್ 2/3. ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮ್ಲೇನು, ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಬಂದ್ಬಿಟ್ಟು 2/3 ಪೈ ಆರ್ ಸ್ಕ್ವೇರ್ ಹೆಚ್. ಈಗ ನೋಡ್ರಿ 2/3 ಬರ್ದೀನಿ, ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಬಂದ್ಬಿಟ್ಟು ಪೈ ಆರ್ ಸ್ಕ್ವೇರ್ ಹೆಚ್. ಓಕೆ, ಸೊ ಇಲ್ಲಿ ಹೈಟ್ ಆಫ್ ಕೋನ್ ತಗೋಬೇಕು, ಇಲ್ಲಿ ಹೈಟ್ ಆಫ್ ಸಿಲಿಂಡರ್ ತಗೋಬೇಕು. ಓಕೆ, ಸೊ ಈಗ ಇವ್ರಿಬ್ರಿಗೆ ಕಾಮನ್ ಏನಿದೆ, ಇಲ್ಲಿ ಡಿವೈಡ್ ಬೈ 3 ಇದೆ, ಇಲ್ಲಿ ಡಿವೈಡ್ ಬೈ 3 ಇದೆ, ಇಲ್ಲಿ ಪೈ ಆರ್ ಸ್ಕ್ವೇರ್ ಇದೆ, ಇಲ್ಲಿ ಪೈ ಆರ್ ಸ್ಕ್ವೇರ್ ಇದೆ. ಸೊ ನಾನೇನ್ ಮಾಡ್ತೀನಿ, 1/3 ಪೈ ಆರ್ ಸ್ಕ್ವೇರ್ ಕಾಮನ್ ತೆಗೆದ್ಬಿಡ್ತೀನಿ. ಓಕೆ, ಉಳಿಯೋದು ನೋಡ್ರಿ, ಹೈಟ್ ಆಫ್ ದ ಕೋನ್ ಪ್ಲಸ್ 2 ಇಂಟು ಹೈಟ್ ಆಫ್ ದ ಸಿಲಿಂಡರ್ ಉಳಿಯುತ್ತೆ. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ವ್ಯಾಲ್ಯೂ 1/3, ಪೈ ವ್ಯಾಲ್ಯೂ ಏನು 22/7. ರೇಡಿಯಸ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಬ್ಬರು ರೇಡಿಯಸ್ 7 ಸೆಂಟಿಮೀಟರ್. ಓಕೆ, ಸೊ ನಾನು ಇಲ್ಲೇನ್ ಬರ್ತೀನಿ, ಆರ್ ಸ್ಕ್ವೇರ್ ಅಂದ್ರೆ 7 ಇಂಟು 7. ಓಕೆ, ಆರ್ 7 ಇಂಟು 7. ಈಗ ಇಂಟು ಹೈಟ್ ಆಫ್ ದ ಕೋನ್, ಹೈಟ್ ಆಫ್ ದ ಕೋನ್ ಏನಿದೆ ನೋಡ್ರಿ, ಹೈಟ್ ಆಫ್ ದ ಕೋನ್ 9 ಇದೆ, ಹೈಟ್ ಆಫ್ ದ ಸಿಲಿಂಡರ್ 12 ಇದೆ. ಓಕೆ, ಸೊ ಹೈಟ್ ಆಫ್ ದ ಕೋನ್ ಇದ್ದಲ್ಲಿ 9 ಪ್ಲಸ್ 2 ಇಂಟು ಹೈಟ್ ಆಫ್ ದ ಸಿಲಿಂಡರ್ ಇದ್ದಲ್ಲಿ 12. ಓಕೆ, ಈಗ ಏನಾಯ್ತು, ಈ 7 ಕ್ಯಾನ್ಸಲ್ ಆಯ್ತು. ಈಗ 1/3 ಇಂಟು 22 ಇಂಟು 7 ಇಂಟು, ಓಕೆ, 12 2 ಜಾ ಎಷ್ಟು 24, 24 ಪ್ಲಸ್ 9 ಏನಾಗುತ್ತೆ 33 ಆಗುತ್ತೆ. ಓಕೆ, ಈಗ ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3, 11 ಜಾ. ಓಕೆ, ಸೊ ಇವಾಗ ನೀವು ನೋಡಿದ್ರೆ 11 7 ಜಾ ಎಷ್ಟು, 11 7 ಜಾ 77 ಆಗುತ್ತೆ. 22 ಇಂಟು 77. ಓಕೆ, ಅದನ್ನ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ 77 ಇಂಟು 22 ಮಾಡಿದ್ರೆ ಏನಾಗುತ್ತೆ, 2 7 ಜಾ 14, 2 7 ಜಾ 14 ಪ್ಲಸ್ 1 15. ಮತ್ತೆ ಅದೇ ಮಾಡಿದ್ರೆ 154 ಬರುತ್ತೆ. 4 9 6 1. ಓಕೆ, ಸೊ ಏನ್ ಬಂತು 1694. ಓಕೆ, ಸೊ ಅವ್ರು ಏನ್ ಕೊಟ್ಟಿದ್ದಾರೆ ಅಲ್ಲಿ, ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ನೋಡ್ರಿ. ಸೊ ಒಂದ್ ನಿಮಿಷ, ಇಲ್ಲಿ ರೇಡಿಯಸ್ ಏನು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಂದ್ರೆ ನಾವು ವಾಲ್ಯೂಮ್ ನ ಎದ್ರಾಗ ಬರಿಬೇಕು, ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಬರಿಬೇಕು. ಓಕೆ, 1694 ಸೆಂಟಿಮೀಟರ್ ಕ್ಯೂಬ್. ಓಕೆ, ಸೊ ಇದರ ಆನ್ಸರ್ ಬಂದ್ಬಿಟ್ಟು 1694 ಸೆಂಟಿಮೀಟರ್ ಕ್ಯೂಬ್. ಓಕೆ, ಈಗ ನೆಕ್ಸ್ಟ್ ಏನ್ ಕ್ವಶನ್ ಕೇಳ್ತಾ ಇದ್ದಾನೆ, ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ವಾಟರ್ ರಿಕ್ವೈರ್ಡ್ ಟು ಫಿಲ್ ದ ಸಾಲಿಡ್ ಕಂಪ್ಲೀಟ್ಲಿ. ಓಕೆ, ಇನ್ನು ಎಷ್ಟು ವಾಟರ್ ಬೇಕು ಲೈಕ್ ಇದು ಫುಲ್ ತುಂಬಕ್ಕೆ. ಓಕೆ, ಅದನ್ನ ಕೇಳ್ತಾ ಇದ್ದಾನೆ. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ.
ಓಕೆ, ಈಗ ನನಗೆ ಏನ್ ಬೇಕು ನೋಡ್ರಿ, ಅಮೌಂಟ್ ಆಫ್ ವಾಟರ್ ರಿಕ್ವೈರ್ಡ್ ಟು ಫಿಲ್ ದ ಸಾಲಿಡ್, ಕಂಪ್ಲೀಟ್ಲಿ. ಏನಂತ ಬರಿಬಹುದು ನೋಡ್ರಿ, ಈಕ್ವಲ್ ಟು, ಈಗ ನೀವೇ ನೋಡ್ರಿ, ಸಿಲಿಂಡರ್ ಅಲ್ಲಿ 2/3 ಫಿಲ್ ಆಗಿದೆ. 2/3 ಫಿಲ್ ಆಗಿದೆ ಅಂದ್ರೆ ಇಲ್ಲಿ 1/3 ಖಾಲಿ ಇದೆ ಅಂತ ಅರ್ಥ. ಓಕೆ, ಸೊ 1/3 ಆಫ್ ದ ಸಿಲಿಂಡರ್ ಖಾಲಿ ಆಯ್ತಂದ್ರೆ ನಾನು 1/3 ಆಫ್ ದ ಸಿಲಿಂಡರ್ ಫಿಲ್ ಮಾಡ್ಬಿಟ್ರೆ ನನಗೆ ಏನ್ ಬರುತ್ತೆ, ಫುಲ್ ಆಗ್ಬಿಡುತ್ತೆ. ಸೊ ನಾನು ಅದಕ್ಕೆ ಏನ್ ಬರಿತೀನಿ ಇಲ್ಲಿ, ಅಮೌಂಟ್ ಆಫ್ ವಾಟರ್ ರಿಕ್ವೈರ್ಡ್ ಟು ಫಿಲ್ ದ ಸಾಲಿಡ್ ಕಂಪ್ಲೀಟ್ಲಿ ಬಂದ್ಬಿಟ್ಟು ಇದನ್ನ ಎರೇಸ್ ಮಾಡ್ತೀನಿ ಫಸ್ಟ್. ಈ ನೋಡ್ರಿ, 2/3 ಫುಲ್ ಆಗಿದೆ ಅಂದ್ರೆ 1/3 ಖಾಲಿ ಇದೆ ಅಂತ ಅರ್ಥ. 1/3 ಆಫ್ ವಾಲ್ಯೂಮ್ ಆಫ್ ಸಿಲಿಂಡರ್ ಆಡ್ ಮಾಡ್ಬಿಟ್ರೆ ಮುಗೀತು. ಸೊ 1/3 ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮ್ ಏನು, IR²H. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1/3, 5 ವ್ಯಾಲ್ಯೂ ಏನು 22/7, ರೇಡಿಯಸ್ ಏನು 7 × 7, ಹೈಟ್ ಇದು ಬಂದ್ಬಿಟ್ಟು ಸಿಲಿಂಡರ್ ಹೈಟ್ ತಗೋಬೇಕು. ಸಿಲಿಂಡರ್ ಹೈಟ್ ಏನಿದೆ ನೋಡ್ರಿ, ಸಿಲಿಂಡರ್ ಹೈಟ್ 12 ಸೆಂಟಿಮೀಟರ್ ಇದೆ. ಸೊ ಇಲ್ಲಿ 12 ಅಂತ ಬರಿತೀನಿ. ಈಗ ನೋಡ್ರಿ, 7 7 ಕ್ಯಾನ್ಸಲ್, 3 1 ಜಾ 3 4 ಜಾ. ಓಕೆ, ಸೊ ಇವಾಗ ನೀವು ನೋಡಿದ್ರೆ 22 ಇಂಟು ಓಕೆ 7 × 4 ಇದೆ. ಫಸ್ಟ್ ಇವ್ರಿಬ್ರ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, 154 ಬರುತ್ತೆ. ಇಂಟು 4, 4 4 ಜಾ 16, 4 5 ಜಾ 20, 21, 4 1 ಜಾ 4, 4 + 2 6, 616 ಸೆಂಟಿಮೀಟರ್ ಕ್ಯೂಬ್. ಇಷ್ಟು ವಾಟರ್ ಹಾಕ್ಬಿಟ್ರೆ ಓಕೆ ಅದೇನಾಗುತ್ತೆ, ಫುಲ್ ಆಗ್ಬಿಡುತ್ತೆ. ಓಕೆನಾ, ಲಾಸ್ಟ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನೇನ್ ಹೇಳ್ಕೊಡ್ತೀವಿ ಅಂದ್ರೆ, ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಮಾಡ್ತೀವಿ, ಈಚ್ ಅಂಡ್ ಎವ್ರಿ ಲೆಸನ್ ರಿವಿಷನ್ ಮಾಡ್ತೀವಿ. ಆಮೇಲೆ ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ. ಅದ್ರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಈಚ್ ಅಂಡ್ ಎವ್ರಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕ್ವಶನ್, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡ್ತೀವಿ. ಆಮೇಲೆ ನಿಮಗೆ ಎಲ್ಲ ಇಂಪಾರ್ಟೆಂಟ್ PDFs ಹಾಕ್ತೀವಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ಈ ನಂಬರಿಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ಯಾವ ತರ ನಾವು ರಿವಿಷನ್ ಮಾಡ್ತೀವಿ ಅಂತ ಹೇಳಿ, ಇವನ್ನೆಲ್ಲ ಯಾವ ತರ ಕವರ್ ಮಾಡ್ತೀವಿ ಅಂತ ನಿಮಗೆ ಹೇಳ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ಬೋದು, ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್. ಒಂದ್ಸರಿ ಮಾತ್ರ ನೀವು ವಾಟ್ಸಪ್ ಮಾಡ್ರಿ, ಸೊ ದಟ್ ನಿಮಗೆ ಏನ್ ಮಾಡುತ್ತೆ ಅಂತ ಐಡಿಯಾ ಗೊತ್ತಾಗುತ್ತೆ. ಆಮೇಲೆ ನೀವು ಜಾಯ್ನ್ ಆಗೋದ್ ಬಿಡೋದು ನಿಮ್ ಇಂಟ್ರೆಸ್ಟ್. ಆಮೇಲೆ ಇದ್ರ ಜೊತೆಗೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1 26 ಎಲ್ಲಾ ಸಾಲ್ವ್ ಮಾಡ್ಬಿಟ್ಟು ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.